ಸಂದರ್ಭದಲ್ಲಿ ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ. ಆಷಾಢ ಮಾಸ ಶುರು ಆಗ್ತಾ ಇದ್ದಂಗೆ ನಾವು ಲಕ್ಷ್ಮೀ ವ್ರತಗಳನ್ನ ಪೂಜೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತೀವಿ. ಆಷಾಢ ಮಾಸ ಬಂದಾಗ ನಾವು ಆಷಾಢ ಶುಕ್ರವಾರದ ಪೂಜೆ ಮತ್ತೆ ವೈಭವ ಲಕ್ಷ್ಮಿ ಪೂಜಾ ವ್ರತಗಳನ್ನ ಶುರು ಮಾಡ್ತೀವಿ. ಶ್ರಾವಣ ಮಾಸ ಬಂದಾಗ ಸಂಪತ್ ಶುಕ್ರವಾರದ ಪೂಜೆ ಮತ್ತೆ ಅತಿ ಮುಖ್ಯವಾಗಿ ನಾವೆಲ್ಲರೂ ಕಾಯ್ತಿರುವಂತ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತೀವಿ. ಯಾಕೆ ನಾವು ಲಕ್ಷ್ಮೀ ವ್ರತ ಪೂಜೆಗಳನ್ನ ಮಾಡ್ತೀವಿ ಅಂತಂದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಗೆ ಎಲ್ಲರಿಗೂ ಕೂಡ ಬೇಕೇ ಬೇಕು. ಅತಿ ಮುಖ್ಯವಾಗಿ ಹಣದ ಸಮಸ್ಯೆ ಬಂದಾಗ, ಇವಾಗ ನೀವು ಸಾಲ ಮಾಡ್ಕೊಂಡಿರ್ತೀರಾ, ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಅತಿ ಮುಖ್ಯವಾಗಿ ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಲೇಬೇಕು. ಕನಕದಾರ ಸ್ತೋತ್ರವನ್ನ ಯಾವಾಗ್ನಿಂದ ಪಠನೆ ಮಾಡಬೇಕು, ಯಾವ ರೀತಿ ಪಠನೆ ಮಾಡಬೇಕು, ಯಾವ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನ ಓದ್ಕೋಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ಹೀಗೆ ನಿಮ್ಗೆ ಡೌಟ್ಗಳು ಇರುತ್ತೆ ಅಲ್ವಾ, ಅಂತ ಒಂದು ಅತಿ ಸುಲಭವಾದ ವಿಧಾನವನ್ನ ತಿಳಿಸ್ತಾ ಇದ್ದೀನಿ. ಈ ರೀತಿ ನೀವು ಕನಕದಾರ ಸ್ತೋತ್ರನ ಪಠನೆ ಮಾಡ್ತಾ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಹಣದ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ. ಗೊತ್ತಿಲ್ಲದೆ ಇರೋ ಹಾಗೆ ನೀವೇನೆ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಹಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ರೀತಿ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಒಟ್ಟಿನಲ್ಲಿ ನೀವು ಕೂಡಿಟ್ಟಿರುವಂತ ಹಣ ಹೆಚ್ಚಾಗ್ತಾ ಹೋಗ್ಬೇಕು ಅಂದ್ರೆ ಯಾವ ರೀತಿ ನಾವು ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಯಾರು ಬೇಕಾದ್ರೂ ಈ ರೀತಿ ಕನಕದಾರ ಸ್ತೋತ್ರ ಪಠನೆ ಮಾಡ್ಕೋಬಹುದು. ಗಂಡ್ ಮಕ್ಳೇ ಆಗಿರ್ಬೋದು ಅಥವಾ ಹೆಣ್ಮಕ್ಳೇ ಆಗಿರ್ಬೋದು, ಮದ್ವೆ ಆಗಿರುವಂತವ್ರೇ ಆಗಿರ್ಬೋದು, ಮದ್ವೆ ಆಗದೆ ಇರೋ ಹೆಣ್ಮಕ್ಳೇ ಆಗಿರ್ಬೋದು, ವಯಸ್ಸಾಗಿರೋರು ಕೂಡ ಪ್ರತಿಯೊಬ್ರು ಕೂಡ ಈ ರೀತಿ ಕನಕದಾರ ಸ್ತೋತ್ರವನ್ನ ಪಠನೆ ಮಾಡ್ಕೋಬಹುದು. ಹಾಗೇನೆ ಯಾವುದೇ ರೀತಿ ಸಂಕಲ್ಪ ಇಲ್ದೇನೆ ನೀವು ಈ ಒಂದು ಕನಕದಾರ ಸ್ತೋತ್ರನ ಪಠನೆ ಮಾಡೋದಿಕ್ಕೆ ನೀವು ಪ್ರಾರಂಭ ಮಾಡ್ಕೋಬಹುದು. ಒಂದು ಸ್ತೋತ್ರವನ್ನ ಮಂಗಳವಾರ ದಿವಸ ಮತ್ತೆ ಶುಕ್ರವಾರ ದಿವಸ ನೀವು ಮಾಡ್ಕೋಬಹುದು. ಆದಷ್ಟು ಸಂಜೆ ಗೋಧೂಳಿ ಸಮಯದಲ್ಲಿ ಓದೋದು ತುಂಬಾನೇ ಉತ್ತಮ. ಆಗಲ್ಲ ಅಂತ ಅನ್ನೋರು, ಇವಾಗ ಕೆಲ್ಸಕ್ಕೆ ಹೋಗೋರು ಕೂಡ ಇರ್ತಾರೆ, ಅಂತವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಇದೇ ರೀತಿನೇ ನೀವು ಓದ್ಕೋಬಹುದು. ಬಾಣಂತಿಯರೇ ಆಗಿರ್ಬೋದು ಮತ್ತೆ ಗರ್ಭಿಣಿಯರೇ ಆಗಿರ್ಬೋದು, ನಮಗೆ ಸೂತ್ಕ ಇದೆ ಅಂತ ಅಂದ್ರೂ ಕೂಡ ಇದು ಯಾವುದೇ ಅಡ್ಡಿ ಬರೋದಿಲ್ಲ. ಹಾಗೇನೆ ವಯಸ್ಸಾಗಿರೋರು ಮತ್ತೆ ಪ್ರತಿಯೊಬ್ರು ಕೂಡ ಓದ್ಬೋದು. ಅದೇ ರೀತಿಯ ನಿಯಮ ಅಡ್ಡಿ ಏನೂ ಇರೋದಿಲ್ಲ. ಎಲ್ಲರೂ ಕೂಡ ಈ ರೀತಿ ಮಾಡ್ಕೋಬಹುದು. ಇನ್ನೇನು 17ನೇ ತಾರೀಕಿನಿಂದ ಮೊದಲನೇ ಆಷಾಢ ಶುಕ್ರವಾರ ಪ್ರಾರಂಭ ಆಗ್ತಾ ಇದೆ. ಅವತ್ತಿನ ದಿನ ನೀವು ಈ ರೀತಿ ಶುರು ಮಾಡ್ಕೋಬಹುದು. ಆಗ್ಲಿಲ್ಲ ಅಂತ ಅನ್ನೋರು ಯಾವುದೇ ಶುಕ್ರವಾರ ನೀವು ಪ್ರಾರಂಭ ಮಾಡ್ಕೋಬಹುದು. ಯಾವ ವಿಧಾನದಲ್ಲಿ ಓದ್ಬೇಕು ಅಂತ ಅಂದ್ರೆ ನೀವು ಮೊದಲು ಕನಕದಾರ ಸ್ತೋತ್ರದ ಬುಕ್ ಅನ್ನ ತಗೋಬೇಕಾಗುತ್ತೆ. ಇನ್ನು ಈ ಒಂದು ಆ್ಯಪ್ನ ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಸ್ತೋತ್ರಮಾಲಾ ಆ್ಯಪ್ ಅಂತ. ಅದರಲ್ಲೂ ಕೂಡ ನೀವು ಓದ್ಕೋಬಹುದು. ಗೂಗಲ್ನಲ್ಲೂ ಸರ್ಚ್ ಮಾಡಿದ್ರೆ ನೀವು ನೋಡ್ಕೊಂಡು ಓದ್ಕೋಬಹುದು. ಓದೋದಿಕ್ ಬರಲ್ಲ ಅಂತ ಅನ್ನೋರು ಏನ್ ಮಾಡಬೇಕು ಅಂತ ಅಂದ್ರೆ ಅದನ್ನು ಕೂಡ ಮುಂದೆ ತಿಳಿಸ್ತೀನಿ. ಈ ಕನಕದಾರ ಸ್ತೋತ್ರವನ್ನ ಆದಿಶಂಕರಾಚಾರ್ಯರು ರಚನೆ ಮಾಡಿರೋವಂಥದ್ದು. ಈ ಸ್ತೋತ್ರವನ್ನ ಭಕ್ತಿಯಿಂದ ಪಠನೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಐಶ್ವರ್ಯ ಹಾಗೂ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದಕ್ಕೆ ಶಿಸ್ತುಬದ್ಧವಾದ ವಿಧಾನವನ್ನ ಅನುಸರಿಸಬೇಕಾಗುತ್ತೆ. ಅಂದ್ರೆ ಒಂದೇ ಒಂದು ನಿಯಮ ಏನು ಅಂತ ಅಂದ್ರೆ ರುಚಿಯಾಗಿ ಶುದ್ಧತೆಯಿಂದ ಶುಭ್ರ ಮನಸ್ಸಿನಿಂದ ಓದಬೇಕು ಅಷ್ಟೇನೆ. ಯಾಕಂದ್ರೆ ಮಹಾಲಕ್ಷ್ಮಿ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಮಾತ್ರ ನೆಲೆಸಿರ್ತಾರೆ ಅಂತ. ಆ ಕಾರಣದಿಂದ ಇದನ್ನ ಓದಬೇಕು. ಕೆಲವರೆಲ್ಲ ಹೇಳ್ತಾರೆ ನಮಗೆ ಹುಷಾರಿರೋದಿಲ್ಲ, ತಲೆ ಸ್ನಾನ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ತಲೆ ಸ್ನಾನ ಮಾಡೋದಿಕ್ಕಾಗಲ್ಲ ಅಂತ ಅಂದ್ರೂ ಕೂಡ ಮೈ ಸ್ನಾನ ಮಾಡಿಕೊಂಡು ನೀವು ಓದ್ಕೋಬಹುದು. ಸ್ನಾನ ಮಾಡಿಕೊಂಡು ಒಗ್ದಿರುವಂಥ ಬಟ್ಟೆನ ಹಾಕೊಂಡ್ಬಿಟ್ಟು ಓದ್ಕೋಬೇಕು. ನೀವು ಯಾವ ಶುಕ್ರವಾರ ಇದನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಿರೋ ಆ ಶುಕ್ರವಾರದ ಪೂಜೆ ನೀವು ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಬೇಕು. ಸಪ್ರೇಟಾಗಿ ಕಳಶ ಇಡಬೇಕು ಅಂತ ಏನೂ ಇಲ್ಲ. ನೀವು ಶುಕ್ರವಾರದ ಪೂಜೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿನೇ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಏನಾದ್ರೂ ನೈವೇದ್ಯವನ್ನ ಮಾಡ್ಬೋದು. ನೈವೇದ್ಯ ಏನೂ ಮಾಡೋದಿಕ್ಕಾಗಿಲ್ಲ ಅಂದ್ರೂ ಕೂಡ ಒಂದು ಗ್ಲಾಸ್ ಹಾಲನ್ನ ಕಾಯಿಸ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಬೇಕು. 2 ತುಪ್ಪದ ದೀಪನ ಹಚ್ಚಬೇಕು. ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹ ಕಳಶದ ಮುಂದೆ 2 ತುಪ್ಪದ ದೀಪನ ಹಚ್ಚುವಂಥದ್ದು. ತುಳಸಿ ಮುಂದೆ ಕೂಡ ತುಪ್ಪದ ದೀಪನ ಹಚ್ಚಬೇಕು. ಹೊಸ್ಲು ಮುಂದೆ ಕೂಡ ದೀಪನ ಹಚ್ಚಬೇಕು. ನೀವು ಈ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡ್ತಿರೋ ಅಥವಾ ಸಂಜೆ ಪೂಜೆ ಮಾಡ್ತಿರೋ ಹೊಸ್ಲು ಮುಂದೆ ಕೂಡ ದೀಪ ಹಚ್ಚಬೇಕು. ನೀವು ಆಷಾಢ ಮಾಸದಲ್ಲಿ ನೀವು ಶುರು ಮಾಡಿದ್ರೆ ಶ್ರಾವಣ ತನಕ 8 ಶುಕ್ರವಾರ ಇದೇ ರೀತಿನೇ ಮಾಡಿ, ತುಂಬಾನೇ ಶ್ರೇಷ್ಠವಾದದ್ದು. ಆಮೇಲೆ ನೀವು ಶುಕ್ರವಾರದ ಪೂಜೆ ಪ್ರಾರಂಭ ಮಾಡ್ಕೊಳ್ಳಿ. ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಅದೇ ದಿನ ನೀವು ಪೂಜೆ ಮಾಡುವಾಗ ಗಣಪತಿ ಮಂತ್ರ, ಲಕ್ಷ್ಮೀ ನಾರಾಯಣರ ಮಂತ್ರಗಳಾಗಿರ್ಬೋದು
ಇನ್ನು ಬೇರೆ ಬೇರೆ ಗುರುಗಳ ಮಂತ್ರ ಆಗಿರ್ಬೋದು, ಇದನ್ನೆಲ್ಲ ನೀವು ಹೇಳ್ಕೊತಾ ಇರ್ತೀರೋ ಅದೆಲ್ಲ ಆದ್ಮೇಲೆ ಕನಕದಾರ ಸ್ತೋತ್ರವನ್ನ ಓದಬೇಕು. ಅಥವಾ ನಾವು ಬೇರೆ ಯಾವುದೇ ಸ್ತೋತ್ರ ಓದೋದಿಲ್ಲ ಅಂತ ಅಂದ್ರೆ, ಅದು ಗೊತ್ತಿಲ್ಲ ಅಂತ ಅಂದ್ರೂ ಕೂಡ, ಅದೆಲ್ಲ ಗೊತ್ತಿಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅಂತ ಅನ್ನೋರು ಈ ಒಂದು ಚಿಕ್ಕ ಮಂತ್ರವನ್ನ ಹೇಳ್ಕೊಬಹುದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಿ ಅಂತ ಹೇಳ್ಕೊಂಡು ಗುರುಗಳ ಸ್ಮರಣೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದನ್ನೆಲ್ಲ ಹೇಳ್ಕೊಂಡು ಆಮೇಲೆ ನೀವು ಶುರು ಮಾಡ್ಕೋಬೇಕು. ಈ ರೀತಿ ಎಲ್ಲ ಸ್ಮರಣೆ ಮಾಡ್ಕೊಂಡಾದ್ಮೇಲೆ ನೀವು ನೆಲ್ಲಿಕಾಯಿ ದೀಪವನ್ನ ಹಚ್ಬೇಕಾಗುತ್ತೆ. ನೆಲ್ಲಿಕಾಯಿ ದೀಪ ಅಂದ್ರೆ 2 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಹಚ್ಬೇಕು. ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಯಾವ ರೀತಿ ಹಚ್ಬೇಕು ಅಂತಾನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಿಮ್ಮ ಮನೆಯ ಹಣದ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಅಂದರೆ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಬಿಟ್ಟು ಕನಕದಾರ ಸ್ತೋತ್ರವನ್ನು ಓದಲೇಬೇಕು. ಆವಾಗಲೇ ನಿಮಗೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ. ನೆಲ್ಲಿಕಾಯಿ ದೀಪ ಹಚ್ಚಿದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ 8 ರೂಪಾಯಿಂದ ಅಂದರೆ 8 ರೂಪಾಯೋ 50 ರೂಪಾಯೋ 100 ರೂಪಾಯೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಆ ದಿನ ಆ ಸಮಯಕ್ಕೆ ಎಷ್ಟು ದುಡ್ಡಿರುತ್ತೋ ಅಷ್ಟು ದುಡ್ಡನ್ನು ಕೈಯಲ್ಲಿ ಇಟ್ಕೋಬೇಕು. 8 ರೂಪಾಯಿ 10 ರೂಪಾಯಿ 11 ರೂಪಾಯಿ ಮತ್ತೆ 18 ರೂಪಾಯಿ 16 ರೂಪಾಯಿ 21 51 101 ಹೀಗೆ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ 2 ರೂಪಾಯಿ ಕಾಯಿನ್ ಆದ್ರೂ ಇಟ್ಕೊಳ್ಳಿ ಅಥವಾ 5 ರೂಪಾಯಿ ಕಾಯಿನ್ ಆದ್ರೂ ಇಟ್ಕೊಳ್ಳಿ. 2 ರೂಪಾಯಿ ಕಾಯಿನ್ ಆದ್ರೂ ಪರವಾಗಿಲ್ಲ, 5 ರೂಪಾಯಿ ಕಾಯಿನ್ ಆದ್ರೂ ಪರವಾಗಿಲ್ಲ. ನಿಮ್ಮ ಕೈಯಲ್ಲಿ ಆ ಸಮಯದಲ್ಲಿ ಎಷ್ಟು ದುಡ್ಡಿರುತ್ತೋ ಅಷ್ಟು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ನೀವು ದೇವಿ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ದೇವಿ, ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ದುಡ್ಡು ಬೇಕೇ ಬೇಕು, ಹಂಗಾಗಿ ನಾನು ಯಾವುದೇ ದುರಾಸೆ ಇಲ್ದಂಗೆ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡು. ಇನ್ನು ಮುಂದೆ ಯಥಾಶಕ್ತಿ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಕನಕದಾರ ಸ್ತೋತ್ರವನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ, ನನ್ನ ಮೇಲೆ ದಯೆ ತೋರಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರ ಕನಕದಾರ ಸ್ತೋತ್ರವನ್ನು ಓದೋದಕ್ಕೆ ಶುರು ಮಾಡಿ. ಯಾವ ರೀತಿ ಓದಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬುಕ್ ಅಂತೂ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ, ಬುಕ್ ಸ್ಟೋರ್ಸ್ನಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ತರಿಸ್ಕೊಳ್ಳಿ. ಅಥವಾ ನಿಮ್ಮ ಮೊಬೈಲ್ನಲ್ಲಿ ಸ್ತೋತ್ರಮಾಲಾ ಆ್ಯಪ್ ಇದ್ದರೆ ಅದರಲ್ಲೂ ಕೂಡ ನೋಡಿಕೊಂಡು ಹೇಳ್ಕೊಬೋದು. ಈ ಬುಕ್ನಲ್ಲಿ ಮೊದಲನೇದಾಗಿ ಕತೆ ಇರುತ್ತೆ. ಈ ಸ್ತೋತ್ರವನ್ನು ಆದಿಶಂಕರಾಚಾರ್ಯರು ರಚನೆ ಮಾಡಿರುವಂಥದ್ದು. ಹಾಗಾಗಿ ಯಾವ ಸಮಯದಲ್ಲಿ ಶಂಕರಾಚಾರ್ಯರು ರಚನೆ ಮಾಡಿದ್ರು, ಅದರಿಂದ ಏನೆಲ್ಲ ಪ್ರಯೋಜನ ಸಿಕ್ತು ಅನ್ನೋದು ಈ ಕಥೆಯಲ್ಲಿ ತಿಳ್ಕೊಬೋದು. ಅದಾದ್ಮೇಲೆ ನೋಡಿ ವಿನಿಯೋಗ ಇರುತ್ತೆ, ನಾವು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಈ ಒಂದೇ ಒಂದು ಬೀಜಾಕ್ಷರಿ ಮಂತ್ರ ಏನು ಶಕ್ತಿ ಇದೆ ಅಂತ ಕೊಟ್ಟಿರ್ತಾರೆ, ಅದನ್ನು ಮೊದಲನೇ ದಿನ ಹೇಳ್ಕೊಂಡ್ರೆ ಸಾಕು. ಅದಾದ್ಮೇಲೆ ಧ್ಯಾನಂ ಮಂತ್ರ ಮತ್ತೆ ಬೀಜಾಕ್ಷರಿ ಮಂತ್ರ ಆದಷ್ಟು ಹೇಳ್ಕೊಳ್ಳೇಬೇಕು. ಮೊದಲನೇ ದಿನ ಹೇಳ್ಕೊಂಡ್ರೆ ಸಾಕು. ಮತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಶ್ರೀ ಸ್ತೋತ್ರ ಇರುತ್ತೆ. 21 ಸ್ತೋತ್ರಗಳಿರುತ್ತೆ. ಒಂದ್ ಕಡೆ ಸ್ತೋತ್ರ, ಇನ್ನೊಂದ್ ಕಡೆ ಭಾವಾರ್ಥ ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ. ಸ್ತೋತ್ರದ ಅರ್ಥ ಏನೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಾಗಾಗಿ ಭಾವಾರ್ಥ ಇರುವಂಥದ್ದು. ಈ ಸ್ತೋತ್ರ ಮಾತ್ರ ಓದಬೇಕು. ಒಟ್ಟು 21 ಸ್ತೋತ್ರ ಪ್ರತಿ ಸಲ ಹೇಳಲೇಬೇಕು. ಈ ಸ್ತೋತ್ರ ತುಂಬಾನೇ ಸುಲಭವಾಗಿದೆ. ಮತ್ತೆ 8 ರಿಂದ 10 ನಿಮಿಷದ ಒಳಗಡೆನೆ ಮುಗಿದೋಗುತ್ತೆ. ಹಂಗಾಗಿ ಸುಲಭವಾಗಿ ನಾವು ಇದನ್ನು ಓದ್ಕೋಬಹುದು. ಕೊನೆಯಲ್ಲಿ ಓದಿದಾದ್ಮೇಲೆ ಶ್ರೀ ಆದಿಶಂಕರಾಚಾರ್ಯರ ವಿರಚಿತ ಕನಕದಾರ ಸ್ತೋತ್ರಂ ಸಂಪೂರ್ಣಂ ಅಂತ ಹೇಳ್ಕೊಳ್ಳಿ. ಕೈಯಲ್ಲಿ ಬುಕ್ಕನ್ನು ಇಟ್ಕೊಂಡಿರ್ತೀರಲ್ವಾ, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೈ ಏನು ಕಾಯಿನ್ ಇಟ್ಕೊಂಡಿರ್ತೀರಲ್ವಾ ಅದನ್ನು ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ, ಹುಂಡಿ ಆಗಿರ್ಬೋದು, ಪರ್ಸ್ಗಳಾಗಿರ್ಬೋದು, ಯಾವುದಾದ್ರೂ ಬಾಕ್ಸ್ಗಳೇ ಆಗಿರ್ಬೋದು, ನೀವು ಎಲ್ಲಿ ದುಡ್ಡು ಇಡ್ತಾ ಇರ್ತೀರೋ ಅದರೊಳಗಡೆ ತೊಗೊಂಡೋಗ್ಬಿಟ್ಟು ಹಾಕಬೇಕು ನಿಮ್ಮ ಕೈಯಲ್ಲಿರುವಂಥ ದುಡ್ಡನ್ನು. ಇದನ್ನು ಓದಿದಾದ್ಮೇಲೆ ಬುಕ್ಕನ್ನು ಅಲ್ಲೇ ಇಡಿ. ಬುಕ್ ಮೇಲೆ ನೀವು ಕೈಯಲ್ಲಿ ಇಟ್ಕೊಂಡಿರುವಂಥ ದುಡ್ಡು ಅಥವಾ ಕಾಯಿನ್ ಏನು ಇಟ್ಕೊಂಡಿರ್ತೀರೋ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಮಂಗಳಾರತಿ, ತುಪ್ಪದ ದೀಪಗಳನ್ನು ಆರತಿ ಮಾಡೋದು, ಯಾವ ರೀತಿ ಶುಕ್ರವಾರದ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಎಲ್ಲ ಮುಗಿದ್ಮೇಲೆ ಆ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಹುಂಡಿ ಒಳಗಡೆ ತೊಗೊಂಡೋಗಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಗೊತ್ತಿಲ್ಲದಾಗೆ ನೀವು ಸೇವಿಂಗ್ಸ್ ಮಾಡಿರುವಂಥ ದುಡ್ಡು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಬೇರೆ ಬೇರೆ ಕಡೆಯಿಂದ ನಿಮಗೆ ದುಡ್ಡು ಒದಗ್ತಾ ಬರುತ್ತೆ. ಬೇರೆ ಕಡೆ ದುಡ್ಡು ಬರಬೇಕು ಅಂತ ಅಂದ್ರೆ ಅದು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಯಜಮಾನ್ರಿಗೆ ಆಗಿರ್ಬೋದು, ದುಡಿಯುವಂತ ಮಕ್ಕಳೇ ಇದ್ರು ಕೂಡ ಅವ್ರಿಗೂ ಕೂಡ ಆಗಿರ್ಬೋದು.
ಒಟ್ಟಿನಲ್ಲಿ ಒಂದು ಧನದ ಆಕರ್ಷಣೆ ಆಗೋದಕ್ಕೆ ಶುರು ಆಗುತ್ತೆ, ಧನದ ಆಗಮನ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರ್ ನಮಗೆ ಏನೋ ಒಂದು ಫಂಕ್ಷನ್ಸ್ ಇರುತ್ತೆ, ಅಥವಾ ಮಕ್ಕಳದ್ದು ಸ್ಕೂಲು ಕಾಲೇಜ್ ಅಡ್ಮಿಷನ್ನು ಆ ರೀತಿ ಎಲ್ಲ ಬರುತ್ತೆ. ಬೇರೆ ಏನೇನೋ ನಮಗೆ ಕಮಿಟ್ಮೆಂಟ್ಗಳೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾವು ಈ ವರ್ಷದಿಂದಲೇ ನಾವು ಕೆಲಸನ ಶುರು ಮಾಡ್ಕೋಬೇಕಾಗುತ್ತೆ. ನಾವು ದುಡ್ಡನ್ನು ಕೂಡಿ ಇಡೋದಕ್ಕೆ ಆಗಿರ್ಬೋದು, ಅಥವಾ ಅದಕ್ಕೋಸ್ಕರ ನಾವು ಪ್ಲಾನಿಂಗ್ ಮಾಡೋದೇ ಆಗಿರ್ಬೋದು, ಸ್ಟಾರ್ಟ್ ಮಾಡಬೇಕು. ಹಾಗಾಗಿನೇ ನಮಗೆ ಆ ಸಮಯಕ್ಕೆ ಸರಿಯಾಗಿ ನಮ್ಮ ಹತ್ರ ದುಡ್ಡು ಸೇರುತ್ತೆ. ಎಷ್ಟಾಗುತ್ತೋ ಅಷ್ಟು ಒಂದು ಅರ್ಧದಷ್ಟಾದ್ರೂ ದುಡ್ಡು ಸೇರಿಸಿದ್ರು ಇನ್ನೂ ಮಿಕ್ಕಿದ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಪೂರ್ತಿಯಾಗಿ ಕುತ್ತಿಗೆಗೆ ಬರೋ ತನಕ ಸುಮ್ಮನೆ ಇದ್ದು ಆಮೇಲೆ ನಾವು ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ದೇವ್ರೆ ಅಂತ ದೇವ್ರ ಮುಂದೆ ಬೇಡೋ ತರ ಆಗುತ್ತೆ. ಬೇರೆಯವ್ರ ಮುಂದೆ ಬೇಡೋದೇ ಆಗಿರ್ಬೋದು, ಅಂದ್ರೆ ಸಾಲ ಕೇಳೋದೇ ಆಗಿರ್ಬೋದು, ಈ ರೀತಿ ಎಲ್ಲ ಆಗುತ್ತೆ. ಒಂದು ಗಾದೆ ಮಾತೆ ಇದೆ ನೋಡಿ, ಯುದ್ಧ ಕಾಲೆ ಶಸ್ತ್ರ ಅಭ್ಯಾಸ ಅಂತ. ಯುದ್ಧ ಸ್ಟಾರ್ಟ್ ಆದಾಗ ಶಸ್ತ್ರ ಅಭ್ಯಾಸ ಮಾಡಿದ್ರು ಅಂತ. ಹಂಗೆ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ಬರೆಯೋದಿಕ್ಕೆ ಟೀಚರ್ಸ್ಗಳು ಮಕ್ಕಳಿಗೆ ಪೂರ್ತಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಆ ಒಂದು ಎಕ್ಸಾಮ್ನಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಅದೇ ರೀತಿನೇ ನಮಗೆ ಮುಂದಿನ ವರ್ಷ ಯಾವುದೋ ಒಂದು ಕೆಲಸಕ್ಕೆ ನಮಗೆ ದುಡ್ಡು ಬೇಕಾಗಿರುತ್ತೆ. ಅದಕ್ಕೆ ನಾವು ಈಗಲಿಂದನೇ ಪ್ರಯತ್ನ ಮಾಡಬೇಕಾಗುತ್ತೆ. ಈಗಿಂದನೇ ಸಣ್ಣದಾಗಿ ಸೇರಿಸೋದಕ್ಕೆ ಶುರು ಮಾಡಿದ್ರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಒಂದೊಂದು ರೂಪಾಯಿನೂ ಸೇರಿಸಿದ್ರೆ ದೊಡ್ಡ ಮೊತ್ತನೇ ಆಗುತ್ತೆ. ಈ ರೀತಿ ನಮಗೆ ಅಭ್ಯಾಸ ಆಗ್ಬಿಡುತ್ತೆ. ಪ್ರತಿ ವಾರ ನಾವು ಸೇರಿಸೋ ದುಡ್ಡಿನ ಮೊತ್ತ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನೀವು ಉಳಿತಾಯ ಮಾಡೋ ದುಡ್ಡನ್ನು ಹೆಚ್ಚು ಮಾಡೋದಕ್ಕೆ ಇದೊಂದು ಸುಲಭವಾದಂತಹ ದಾರಿ ಅಂತಾನೆ ಹೇಳ್ಬೋದು. ನೀವು ಕೈಯಲ್ಲಿ ಇಟ್ಕೊಂಡು ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಿರ್ತೀರಾ, ಆ ಎನರ್ಜಿ ಆ ದುಡ್ಡಲ್ಲಿರುತ್ತೆ. ಹಾಗಾಗಿ ನೀವು ಸೇರಿಸಿರುವಂತ ದುಡ್ಡು ಕೂಡ ಒಳ್ಳೊಳ್ಳೆ ಕೆಲಸಗಳಿಗೂ ಕೂಡ ಉಪಯೋಗ ಆಗುತ್ತೆ. ಇಷ್ಟೇ ವಾರ ಮಾಡ್ಬೇಕು ಅಂತ ಏನೂ ಇಲ್ಲ, ಪ್ರತಿ ವಾರನೂ ಮಾಡ್ಕೊಳ್ತಾ ಹೋಗ್ಬೇಕು. ದೇವಿ ಮುಂದೆ ಸಂಕಲ್ಪ ಮಾಡ್ಕೊಂಡು ಇಷ್ಟು ವಾರ ಮಾಡ್ತೀನಿ ಅಂತ ಅನ್ಕೊಳ್ಳೋದಿಕ್ ಹೋಗ್ಬೇಡಿ. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ದುಡ್ಡು ಅನ್ನೋದು ನಿರಂತರವಾಗಿ ಬೇಕು ನಮ್ಗೆ, ಹಾಗೆ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿರ್ಲೇಬೇಕಲ್ವಾ. ನೀವು ಕೆಲವರಿಗೆ ಕನಕದಾರ ಸ್ತೋತ್ರ ಓದೋದಿಕ್ ಬರಲ್ಲ ಅಂತ ಅನ್ನೋರು ಶ್ರೀಂ ಅಷ್ಟೇ. ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ 108 ಸಲ ನಿಮ್ಮ ಕೈಯಲ್ಲಿ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಶ್ರೀಂ 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 ಅಂತ 108 ಸಲ ಹೇಳ್ಕೊಂಡು ಆಮೇಲೆ ಆ ದುಡ್ಡು ತಗೊಂಡೋಗ್ಬಿಟ್ಟು ಹುಂಡಿನಲ್ಲಿ ಹಾಕ್ಬೋದು. ಇನ್ನೂ ಓದಿಲ್ಲ ಅನ್ನೋರ್ಗು ಕೂಡ ಈ ಬೀಜಾಕ್ಷರಿ ಮಂತ್ರ ಹೇಳೋದಿಕ್ಕೆ ಕಷ್ಟ ಅಂತೂ ಆಗೋದಿಲ್ಲ ಅಲ್ವಾ, ಪ್ರತಿಯೊಬ್ರು ಕೂಡ ಹೇಳ್ಕೊಬಹುದು. ಹಂಗಾಗಿ ಶ್ರೀಂ ಅಂತ 108 ಸಲ ಹೇಳ್ಕೊಳ್ಳಿ. ಅದು ಕೂಡ ಕನಕದಾರ ಸ್ತೋತ್ರದಷ್ಟೇ ಮಹತ್ವ. ಯಾಕಂದ್ರೆ ಈ ಒಂದು ಬೀಜಾಕ್ಷರಿ ಮಂತ್ರದಲ್ಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇರುತ್ತೆ. ಸ್ತೋತ್ರವನ್ನ ನಾವು ದಿನಪೂರ್ತಿ ನಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಅದ್ರ ಬಗ್ಗೆ ನಾನು ತುಂಬಾ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಯಾರಿಗೆ ಕನಕದಾರ ಸ್ತೋತ್ರ ಹೇಳೋದಿಕ್ ಬರಲ್ಲ ಅಂತ ಅನ್ನೋರು ಇದನ್ನ ಹೇಳ್ಕೊಬೋದು. ಶ್ರೀಂ ಅಂತ ಹೇಳ್ಕೊಳ್ಳಿ. ಇದೇ ರೀತಿ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಸಪ್ರೇಟಾಗಿ ಏನು ಪೂಜೆ ಮಾಡಬೇಕಾಗಿಲ್ಲ, ಕಳಶ ಇಡಬೇಕಾಗಿಲ್ಲ, ಅದನ್ನೆಲ್ಲ ಏನೂ ಮಾಡೋಂಗಿಲ್ಲ. ಸಂಜೆ ಈ ಪೂಜೆನ ಮಾಡಿಕೊಂಡ್ರೆ ಸಾಕು. ಮಂಗಳವಾರ ದಿವಸನೂ ಮಾಡ್ಬೋದು ಅಥವಾ ಶುಕ್ರವಾರ ದಿವಸ ಆದರೂ ಮಾಡ್ಬೋದು. ಆದರೆ ಜಾಸ್ತಿ ಜನ ಮಾಡೋವಂಥದ್ದು ಶುಕ್ರವಾರ ದಿವಸನೇ. ಅದು ಸಂಜೆಯ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು. 2 ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಬಿಟ್ಟು ಲಕ್ಷ್ಮೀ ದೇವಿಗೆ ಆರತಿ ಮಾಡ್ಬಿಟ್ಟು ಆಮೇಲೆ ನೀವು ಕೈಯಲ್ಲಿ ದುಡ್ಡನ್ನ ಇಟ್ಕೊಂಡ್ಬಿಟ್ಟು ಕನಕದಾರ ಸ್ತೋತ್ರವನ್ನ ಓದ್ಕೋಬೇಕು. ಕನಕದಾರ ಸ್ತೋತ್ರ ಓದಿದಾದ್ಮೇಲೆ ಆ ಕೈಯಲ್ಲಿರುವಂತ ದುಡ್ಡನ್ನ ತಗೊಂಡೋಗ್ಬಿಟ್ಟು ನೀವು ಕೂಡಿಟ್ಟಿರುವಂತ ಹಣ ನೀವು ಎಲ್ಲಿಟ್ಟಿರ್ತೀರೋ ಹುಂಡಿಗೆ ತಗೊಂಡೋಗಿ ಹಾಕುವಂಥದ್ದು. ಇದನ್ನ ನೀವು ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಂಜೆ 5:30 ನೀವು ಮಾಡ್ಕೋಬಹುದು. ಇನ್ನು ಕೆಲ್ಸಕ್ಕೆ ಹೋಗುವಾಗೆ ಅದು ಆಗೋದಿಲ್ಲ ಅಂತವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೇ ರೀತಿ ಪೂಜೆ ಮಾಡ್ಕೋಬಹುದು. 4 ಗಂಟೆಯಿಂದ 6:30 ಒಳಗಾಗಿ ನೀವು ಪೂಜೆ ಮಾಡ್ಕೋಬಹುದು. ಇದಿಷ್ಟು ಕೂಡ ನೀವು ಕೂಡಿಟ್ಟಿರುವ ಹಣ ಹೆಚ್ಚಾಗಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಯಾವ ದೀಪಾರಾಧನೆ ಮಾಡಿ ಯಾವ ಸ್ತೋತ್ರವನ್ನ ಹೇಳ್ಕೊಂಡ್ರೆ ಈ ಹಣದ ಸಮಸ್ಯೆಯಿಂದ ನಾವು ಪಾರಾಗ್ಬೋದು, ನಾವು ದಿನ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು ಅಂತಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ನಿಯಮ ಅಡ್ಡಿ ಇಲ್ದಂಗೆ ಈ ಸ್ತೋತ್ರವನ್ನ ನೀವು ಪಾರಾಯಣ ಮಾಡ್ತಾ ಹೋಗ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.